ನೆಕ್ಸ್ಟ್ ಈಗ ಅದೇ ಕ್ವಶನ್ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ನಾವು 2000 ಇಯರ್ಸ್ನಲ್ಲಿ ಕಂಡುಹಿಡಿದ್ವಿ. ಲೀಪ್ ಇಯರ್ಸ್ ನಾನ್ ಲೀಪ್ ಇಯರ್ಸ್ ಸಿಕ್ಕವು. ನೆಕ್ಸ್ಟ್ 25 ಇಯರ್ಸ್ 25/4 ಮಾಡಬೇಕು. 4 ಮಾಡಿದಾಗ ಇದು ಸೆಂಚುರಿಗಿನ್ನ ಕಡಿಮೆ ಇದ್ದಾಗ ನಾವು ಏನು ಮಾಡಬೇಕು, 25 ಮತ್ತೆ ಲೀಪ್ ಇಯರನ್ನು ಹುಡುಕಬಾರ್ದು. ಸೊ 25/4 ಅಷ್ಟೇ ಮಾಡಬೇಕು. ಸೊ ಇದೇನಾಗುತ್ತೆ 6 ಬರುತ್ತೆ. ಕ್ವಶಂಟನ್ನು ಕನ್ಸಿಡರ್ ಮಾಡಬೇಕು, /4 ಮಾಡ್ಬೋದು. 6 ಲೀಪ್ ಇಯರ್ಸ್ ಬಂತು. ನೆಕ್ಸ್ಟ್ 25 - 6 ಮಾಡಿದಾಗ 19 ನಾನ್ ಲೀಪ್ ಇಯರ್ಸ್ ಬರ್ತಾವೆ. ಸೊ NLY ಅಂದರೆ ನಾನ್ ಲೀಪ್ ಇಯರ್, LY ಅಂದರೆ ಲೀಪ್ ಇಯರ್. ಸೊ ನಾನ್ ಲೀಪ್ ಇಯರ್ಸ್ ಬಂತು. ಸೊ ಈಗ ಟೋಟಲ್ ಆಗಿ 2000 ಮತ್ತು 25 ವರ್ಷಗಳಲ್ಲಿ ಬಂದಂತಹ ನಾನ್ ಲೀಪ್ ಇಯರ್ಸ್ ಮತ್ತು ಲೀಪ್ ಇಯರ್ಸ್ಗಳನ್ನು ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಅಲ್ಲಿ ಎಷ್ಟು ಬಂದಿದ್ದು, 2000 485 ಲೀಪ್ ಇಯರ್ಸ್ ಬಂದಿದ್ದು. ಆ್ಯಂಡ್ ಇಲ್ಲಿ ಎಷ್ಟು 25 ವರ್ಷಗಳಲ್ಲಿ 6 ಲೀಪ್ ಇಯರ್. ಸೊ ಟೋಟಲ್ 491 ಆಗುತ್ತೆ. ಸೊ ಎವ್ರಿ ಲೀಪ್ ಇಯರ್ ಹ್ಯಾಸ್ 2 ಆಡ್ ಡೇಸ್. ಸೊ ಇಲ್ಲಿ ಆಡ್ ಡೇಸ್ ಎಷ್ಟು ಬರ್ತಾವೆ, 491 × 2 ಮಾಡಿದಾಗ 982 ಆಡ್ ಡೇಸ್ ಬರ್ತಾವೆ. ನೆಕ್ಸ್ಟ್ ಟೋಟಲ್ ನಾನ್ ಲೀಪ್ ಇಯರ್ಸ್ ಅಂದಾಗ ಅಲ್ಲಿ 1515 ಬಂದಿದ್ದು. ನೆಕ್ಸ್ಟ್ ಇಲ್ಲಿ 19 ನಾನ್ ಲೀಪ್ ಇಯರ್. ಎರಡನ್ನು ಸೇರಿಸಿದಾಗ ಏನಾಗುತ್ತೆ 1534 ಆಗುತ್ತೆ ನಾನ್ ಲೀಪ್ ಇಯರ್ಸ್. ದೆನ್ ನಾನ್ ಲೀಪ್ ಇಯರ್ ಹ್ಯಾಸ್ 1 ಆಡ್ ಡೇ. ಸೊ ಇಂಟು 1 ಮಾಡಬೇಕು, 1534 ಆಡ್ ಡೇಸ್ ಬರ್ತಾವೆ. ಸೊ ಇಲ್ಲಿ ಫೈನಲಿ ಟೋಟಲ್ ಆಡ್ ಡೇಸನ್ನು ನಾವು ಫೈನ್ ಮಾಡಬೇಕು. 982 + 1534 ಲೀಪ್ ಇಯರ್ಸ್ ಮತ್ತು ನಾನ್ ಲೀಪ್ ಇಯರ್ಸ್ ಆಡ್ ಡೇಸ್ ಏನು ಬಂದಿರುತ್ತಲ್ಲ ಅವು ಎಲ್ಲವನ್ನು ಆ್ಯಡ್ ಮಾಡಿ /7 ಮಾಡಬೇಕು. ಸೊ ಇಲ್ಲಿ 982 + 1534 ಮಾಡಿದಾಗ 2516 ಬಂದಿದೆ. ಸೊ ಇದನ್ನು ನಾವು 7ಇಂದ ಡಿವೈಡ್ ಮಾಡಬೇಕು. 7ಇಂದ ಡಿವೈಡ್ ಮಾಡಿದಾಗ ಕ್ವೋಷಂಟ್ 359 ಬರುತ್ತೆ, ರಿಮೈಂಡರ್ 3 ಬರುತ್ತೆ. ಇಲ್ಲಿ ಕ್ವೋಷಂಟನ್ನು ಕನ್ಸಿಡರ್ ಮಾಡ್ಬೋದು. /7 ಮಾಡುವಾಗ ಯಾವಾಗಲೂ ಕ್ಯಾಲೆಂಡರ್ ಕ್ವಶನಲ್ಲಿ /7 ಮಾಡುವಾಗ ರಿಮೈಂಡರ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. /4 ಮಾಡುವಾಗ ಕ್ವೋಷಂಟನ್ನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ /7 ಮಾಡ್ತಾ ಇದ್ದೀವಿ. ಸೊ ರಿಮೈಂಡರ್ ಏನು ಬಂದಿದೆ 3 ಬಂದಿದೆ. ಸೊ ಇಲ್ಲಿ 3 ಆಡ್ ಡೇಸ್ ಅನ್ನೋದು ಆನ್ಸರ್. ಸೊ ಟೋಟಲಿ 2025 ಇಯರ್ಸಲ್ಲಿ ಎಷ್ಟು ಆಡ್ ಡೇಸ್ ಬರ್ತಾವೆ, 3 ಆಡ್ ಡೇಸ್ ಬರ್ತಾವೆ. ಮತ್ತು ಅದೇ ರೀತಿಯಾಗಿ ಟೋಟಲ್ ಲೀಪ್ ಇಯರ್ಸ್ 485 + 6 491 ಲೀಪ್ ಇಯರ್ಸ್ ಆಗುತ್ತೆ. ಮತ್ತು 1534 ಅನ್ನೋದು 1534 ನಾನ್ ಲೀಪ್ ಇಯರ್ಸ್ ಬರ್ತಾವೆ. ಟೋಟಲ್ ನಾನ್ ಲೀಪ್ ಇಯರ್ಸ್ ಆ್ಯಂಡ್ ಟೋಟಲ್ ಲೀಪ್ ಇಯರ್ ಆ್ಯಂಡ್ ಟೋಟಲ್ ಆಡ್ ಡೇಸ್ ಫೈನಲಿ ವಿ ಗೆಟ್ 3 ಆಡ್ ಡೇಸ್ ಅಂತ ಹೇಳ್ಬೋದು. ಸೊ 2025 ಇಯರ್ಸ್ ಹ್ಯಾಸ್ 3 ಆಡ್ ಡೇಸ್.